शाय नमो वेदांतवेदिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಸಮಂತಕ ಮಾಡಿದ್ದು ಎಲ್ಲ ಕತೆ ಮುಗೀತು. ಶ್ರೀಕೃಷ್ಣ ಜಾಂಬವಂತನನ್ನು ಯುದ್ಧದಲ್ಲಿ ಸೋಲಿಸಿ ಜಾಂಬವಂತನಿಗೆ ಪರಮಭಕ್ತನಾದ ಜಾಂಬವಂತನಿಗೆ ತನ್ನ ರೂಪವನ್ನು ತೋರಿಸಿ ಅವನನ್ನು ಕೃತಾರ್ಥನನ್ನಾಗಿ ಮಾಡ್ತಾನೆ. ಜಾಂಬವಂತನಿಗೆ ಪಶ್ಚಾತ್ತಾಪ ಆಗಿ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಕೃಷ್ಣನಿಗೆ ಮಣಿಯನ್ನು ಕೂಡ ಕೊಡ್ತಾನೆ. ಇಲ್ಲಿ ಬಂದರೆ ಇಲ್ಲಿ ಸತ್ರಾಜಿತನಿಗೆ ಪಶ್ಚಾತ್ತಾಪ ಆಗ್ತದೆ. ಅವನು ತನ್ನ ಮಗಳನ್ನು ಕೊಡ್ತಾನೆ, ಮಣಿಯನ್ನು ಕೊಡ್ತಾನೆ. ಹೇಳ್ತಾನೆ ಕೃಷ್ಣ ನನಗೆ ಮಣಿ ಬೇಡ. ಏನಂತ ಹೇಳಿದರೆ ಮಣಿ ಅಂತೇಳಿದರೆ ಏನು, ಅದು ಬೇಕಾದ್ದನ್ನು ಕೊಡ್ತದಂತ. ಈಗ ನನಗೆ ಬೇಕಾದ್ದು ಸಿಕ್ಕಿ ಆಯ್ತಲ್ಲ, ಭೂದೇವಿ ನಾನು ಯಾವಾಗ ನಿನ್ನ ಪ್ರೀತಿಯ ಪುತ್ರಿಯನ್ನು ಮದುವೆ ಮಾಡಿ ಕೊಟ್ಟಿದ್ದೀಯಾ ಅಲ್ಲಿಗೆ ಅದು ಆಗಿ ಹೋಯಿತು. ಮತ್ತು ಅದು ಮಣಿ ನಿಂದೆ. ಈಗ ಜಾಂಬವಂತ ಕೊಡುವಾಗ ಮಣಿ ಬೇಡ ಅಂತ ಹೇಳಿಲ್ಲ, ಅಂತೇಳಿದ್ರೆ ಬೇಕಂತೇಳಿ ಕೇಳಿ ತಗೊಂಡಿದ್ದಾನೆ. ಯಾಕಂತೇಳಿದ್ರೆ ಅದು ಇಲ್ಲಿ ವಾಪಸ್ ಕೊಡಬೇಕು ಸತ್ರಾಜಿತನಿಗೆ. ಅಪವಾದ ಹಾಕಿದ್ದಾನೆ. ಅಪವಾದ ಹಾಕಿದ್ದಾನೆ. ಅಪವಾದವನ್ನು ಏನು ಆ ಹೊರೆ ಉಂಟಲ್ಲ ಅದನ್ನು ಇಳಿಸ್ಬೇಕು. ಅದಕ್ಕೋಸ್ಕರ ಅದನ್ನು ತಂದು ಸತ್ರಾಜಿತನಿಗೆ ಕೊಟ್ಟ. ಅದು ನಿಂದೆ ಮಣಿ, ನೀನಿಟ್ಕೋ ಅಂತೇಳಿದರೆ ಆ ಮಣಿ ಎಲ್ಲ ಕೊಡ್ತದೆ ಬೇಕಾದ್ದು. ಇಲ್ಲಿ ನನಗೆ ಬೇಕಾದ್ದು ಕೊಟ್ಟಿದೆಯಲ್ಲ, ಸತ್ಯಭಾಮೆಯನ್ನು ನೀನು ಕೊಟ್ಟಿದೆಯಲ್ಲ, ಅಂತ ಹೇಳಿಬಿಟ್ಟು ನೀನೇ ಇಟ್ಕೋ. ಬಂದದ್ದು ಬೇಕಾದರೆ ನನಗೆ ಕೊಡು ನನ್ನ ಬೊಕ್ಕಸಕ್ಕೆ ಅಂತ ಹೇಳಿಬಿಟ್ಟು ಮಣಿಯನ್ನು ಅವನಿಗೆ ಕೊಡ್ತಾನೆ. ಯಾರಿಗೆ? ಸತ್ರಾಜಿತನಿಗೆ. ಸತ್ಯಭಾಮೆ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ಲಕ್ಷ್ಮೀದೇವಿಯ ಎರಡನೇ ರೂಪ. ಶ್ರೀ ಭೂ ದುರ್ಗಾ ಅಂತ. ಶ್ರೀದೇವಿ ರುಕ್ಮಿಣಿ ಆದರೆ ಭೂದೇವಿ ಸತ್ಯಭಾಮೆ. ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀಕೃಷ್ಣ ಅಂತ. ಶ್ರೀಕೃಷ್ಣ ಅಂತ ಹೇಳಿದರೆ ಅಷ್ಟಮಹಿಷಿಯರು ಇದ್ದರೂ ಮುಖ್ಯವಾಗಿ ಇಬ್ಬರು ಯಾರು ಅಂತ ಹೇಳಿದರೆ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ, ಶ್ರೀದೇವಿ ಭೂದೇವಿ ಸಮೇತ ಅಂತ. ಹೀಗೆ ರಮೈವ ಸಾ ಭೂರೀತಿ ದ್ವಿತೀಯ ಮೂರ್ತಿ ಉತ್ತಮ ಬಭೂವ ಸತ್ರಜಿತ್ ಸುತ. ಅವಳೇ ಸತ್ರಾಜಿತನ ಮಗಳು ಸತ್ಯಭಾಮೆ. ಸಮಸ್ತ ಲೋಕ ಸುಂದರಿ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಬೈಲಾರೆ 219ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ತತೋ ಹಿ ಸಾ ಚ ರುಕ್ಮಿಣೀ ಪ್ರಿಯೇ ಪ್ರಿಯಾ ಸುತೇ ದಿಕಂ ಜನಾರ್ದನಸ್ಯ ತೇ ಹರೇಃ ಸದಾ ವಿಯೋಗಿನೀ ಯತಃ. 219ನೇ ಶ್ಲೋಕ. ಯಾವ ಕಾರಣದಿಂದ ಸತ್ಯಭಾಮೆಯು ರುಕ್ಮಿಣಿಯು ಇಬ್ಬರು ಗಂಡಂದಿರು ಯಾವಾಗಲೂ ವಿಯೋಗವಿಲ್ಲದಿರುವ ಸಾಕ್ಷಾತ್ ಲಕ್ಷ್ಮೀ ಆಗಿರುತ್ತಾರೋ ಆದ ಕಾರಣ ಸತ್ಯಭಾಮ ರುಕ್ಮಿಣಿ ಇಬ್ಬರು ಕೂಡ ರಮಾ ಸ್ವರೂಪರಾದುದರಿಂದ ಸತ್ಯಭಾಮಾದೇವಿಯು ರುಕ್ಮಿಣಿಯು ಇವರಿಬ್ಬರು ದುಷ್ಟ ಸಂಹಾರಕನಾದ ಶ್ರೀಕೃಷ್ಣನ ಹೆಂಡಂದಿರ ಮಧ್ಯದಲ್ಲಿ ಅತ್ಯಧಿಕವಾಗಿ ಅನುಗ್ರಹ ಪಾತ್ರ ಗೋಚರಾಗಿದ್ದಾರೆ. ತತೋ ಹಿ ಸಾ ಚ ರುಕ್ಮಿಣೀ ಪ್ರಿಯೇ ಪ್ರಿಯಾ ಸುತೇಧಿಕಂ ಜನಾರ್ದನಸ್ಯ ತೇ ಹರೇಃ ಸದಾ ವಿಯೋಗಿನೀ ಯತಃ. ಸದಾ ಅವಿಯೋಗಿನಿ. ಅವಿಯೋಗಿನಿ ಅಂತ ಹೇಳಿದರೆ ಇವರು ರುಕ್ಮಿಣಿ ಸತ್ಯಭಾಮ ಶ್ರೀಕೃಷ್ಣನಿಂದ ಬೇರೆ ಆಗುವುದೇ ಇಲ್ಲ. ಯಾಕಂತೇಳಿದರೆ ಅವರು ಶ್ರೀದೇವಿ ಭೂದೇವಿ. ಲಕ್ಷ್ಮೀದೇವಿದ್ದು ಎರಡು ರೂಪ. ಹೇಗೆ ಲಕ್ಷ್ಮೀದೇವಿ ನಾರಾಯಣನಿಂದ ಬೇರೆ ಆಗುವುದೇ ಇಲ್ಲವೋ ಅದೇ ಲಕ್ಷ್ಮಿದ್ದು ಎರಡು ರೂಪ. ಆದ್ದರಿಂದ ಈ ರುಕ್ಮಿಣಿ ಸತ್ಯಭಾಮೆಯರು ನಾರಾಯಣ ಯಾರು ಇಲ್ಲಿ ಶ್ರೀಕೃಷ್ಣನಿಂದ ಬೇರೆ ಆಗುವುದಂತಲೇ ಇಲ್ಲ. ಸದಾ ಅವಿಯೋಗಿನಿ, ನಿತ್ಯ ಅವಿಯೋಗಿನಿ. ವಿಯೋಗ ಅಂದರೆ ಬೇರೆ ಆಗೋದು. ಅವಿಯೋಗಿನಿ, ಇದು ವಿಯೋಗ ಆಗಲಿಕ್ಕೆ ಇಲ್ಲ. ಸದಾ ಅವಿಯೋಗಿನಿ ಯತಃ. ತತೋ ಹಿ ಸಾ ಚ ರುಕ್ಮಿಣಿ. ಯಾವ ಕಾರಣದಿಂದ ರುಕ್ಮಿಣಿ ಅತ್ಯಂತ ಪ್ರಿಯಳೋ ಶ್ರೀಕೃಷ್ಣನಿಗೆ ಅದೇ ಕಾರಣದಿಂದ. ಯಾಕೆ? ರುಕ್ಮಿಣಿ ಅಂದರೆ ಬೇರೆ ಯಾರು ಅಲ್ಲ, ಲಕ್ಷ್ಮೀದೇವಿ ಅಂತ. ಅದೇ ಕಾರಣ, ಅದೇ ಲಕ್ಷ್ಮೀದೇವಿದೇ ಇನ್ನೊಂದು ರೂಪ. ಹಾಗಾದರೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರಲ್ಲಿ ಏನೂ ಭೇದವೇ ಇಲ್ಲ. ತತೋ ಹಿ ಸಾ ಚ ರುಕ್ಮಿಣಿ. ಹೇಗೆ ರುಕ್ಮಿಣಿ ಪ್ರಿಯೇ, ಅವಳು ಪ್ರಿಯೆಯೋ ಹಾಗೆ
ಇವಳು ಕೂಡ ಪ್ರಿಯಾಸು, ಇವಳು ಕೂಡ ಪ್ರಿಯೆ. ಸೊ ಅಂತೇಳಿದರೆ ಪ್ರಿಯಾಸು ಅಂತೇಳಿದರೆ ಸಪ್ತಮಿ ವಿಭಕ್ತಿ. ಸೊ ಎಷ್ಟು ಜನ ಇದ್ದಾರೆ ಹೆಂಡತಿಯಂದಿರು? ಅಷ್ಟು ಜನ ಹೆಂಡತಿಯಂದರಲ್ಲಿ ಪ್ರಿಯಾಸು. ರುಕ್ಮಿಣಿ ಹೇಗೆ ಅಧಿಕ ಪ್ರಿಯಳೋ ತೇ ಅಧಿಕಂ, ಹೇಗೆ ರುಕ್ಮಿಣಿ ಅಧಿಕ ಪ್ರಿಯಳೋ ಭಗವಂತನಿಗೆ, ಹಾಗೆ ಸತ್ಯಭಾಮೆ ಕೂಡ ಅಧಿಕ ಪ್ರಿಯಳು. ತೇ ತೇ ಅಂದರೆ ಇಬ್ಬರು, ತೇ. ಸೊ ಸಾ ತೇ ತಾಹ ಅಂತ ಇರುವುದು. ಸೊ ತೇ ಅಂದರೆ ಇಬ್ಬರು ಅಂತ ಇಲ್ಲಿ ಯಾವುದು ಸ್ತ್ರೀಲಿಂಗಕ್ಕಾಗುವಾಗ. ಸೊ ತೇ ಇಬ್ಬರು, ಇವರಿಬ್ಬರು ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರು ಅಧಿಕವಾಗಿ ಪ್ರಿಯರು ಭಗವಂತನಿಗೆ. ಸೊ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎರಡು ರೂಪಗಳಲ್ಲಿ ಅವತಾರ ಮಾಡಿರೋದು. ಯಾರು? ಮತ್ತು ರುಕ್ಮಿಣಿ ಮತ್ತು ಸತ್ಯಭಾಮೆ. ಜನಾರ್ದನಸ್ಯ ಭಗವಂತನ, ಜನರ ದುಃಖಗಳನ್ನು ಪರಿಹಾರ ಮಾಡುವ, ಜನರ ಅಂತೇಳಿದರೆ ಯಾರೆಲ್ಲ ಯೋಗಿಗಳಿದ್ದಾರೋ ಅಂತೇಳಿದರೆ ಎಲ್ಲ ಸ್ವಾರ್ಥ ಅಹಂಕಾರ ಬಿಟ್ಟು ಭಗವಂತನೇ ಎಲ್ಲವೂ ಅಂತ ಹೇಳ್ಕೊಂಡು ಭಗವಂತನ ಮೇಲೆ ಏಕಾಂತ ಭಕ್ತರು ಯಾರಿದ್ದಾರೋ, ಅಂದರೆ ತಪಸ್ಸು ಮಾಡುವವರು, ಭಗವಂತನ ಮೇಲೆ ಭಗವಂತನನ್ನು ಬಿಟ್ಟು ಬೇರೆ ಇನ್ಯಾವುದೂ ಬೇಡ ಅಂತ ಇರುವಂತಹ ಯೋಗಿಗಳಿಗೆ ಈ ಸಂಸಾರದ ಬಂಧನವನ್ನೇ ಬಿಡಿಸುವವ ಜನಾರ್ದನ. ಜನಾರ್ದನ ಅಂದರೆ ಜನರ ಆ ಸಂಸಾರ ಬಂಧನಕ್ಕೆ ಬಿಡುಗಡೆ ಕೊಡುವಂಥವನು. ಅಂಥ ಯೋಗಿಗಳಿಗೆ ಮಾತ್ರ ಆ ಭಾಗ್ಯ ಸಿಗುವಂಥದ್ದು. ಸೊ ಅಂಥ ಜನಾರ್ದನ ಆದ ಶ್ರೀಕೃಷ್ಣ ಅವನ ತೇ ಹರೇಹೇ ಸದಾ ಅಂತೇಳಿದರೆ ಜನಾರ್ದನ ಅಂತೇಳಿದರೆ ಭಗವಂತ. ಸೊ ಭಗವಂತನ ಅಂತೇಳಿದರೆ ಆ ಹರಿಯ ಶ್ರೀಮನ್ನಾರಾಯಣನ ಅಂತ ಅರ್ಥ. ಶ್ರೀಮನ್ನಾರಾಯಣನ ಹೇಗೆ ಲಕ್ಷ್ಮೀದೇವಿ ಸದಾ ಅವಿಯೋಗಿನಿಯೋ ಹಾಗೆ ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ಬರೂ ಕೂಡ ಲಕ್ಷ್ಮೀದೇವಿದ್ದೇ ಎರಡು ರೂಪಗಳು, ಶ್ರೀದೇವಿ ಭೂದೇವಿ ಅಂತ. ಆದ್ದರಿಂದ ಸದಾ ಅವಿಯೋಗಿನಿ, ಶ್ರೀಕೃಷ್ಣನಿಂದ ಬೇರೆಯಾಗುವಂಥದ್ದೇ ಇಲ್ಲ. ಸದಾ ಶ್ರೀಕೃಷ್ಣನ ಏನಂತ ಹೇಳಿದರೆ ಹೃದಯದಲ್ಲಿ ಇರುವವರು ಇವರಿಬ್ಬರು ಭದ್ರವಾಗಿ, ರುಕ್ಮಿಣಿ ಮತ್ತು ಸತ್ಯಭಾಮ ಅನ್ನುವಂಥದ್ದು. 219 ಶ್ರೀಕೃಷ್ಣ ಅಂತ ಹೇಳಿದರೆ ಒಟ್ಟಿಗೆ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀಕೃಷ್ಣ ಅಂತ ಯಾವಾಗಲೂ ಹೇಳೋದು. ಹೇಗೆ ಅಂತ ಹೇಳಿದರೆ ರುಕ್ಮಿಣಿ ಸತ್ಯಭಾಮ ಸಹಿತ ಮಧ್ವಪತಿ ಶ್ರೀಕೃಷ್ಣ ಅಂತ. ಮಧ್ವಪತಿ ಅಂತ ಹೇಳಿದರೆ ಮಧ್ವರಿಗೆ ಒಲಿದವ ಉಡುಪಿಯ ಶ್ರೀಕೃಷ್ಣ. ಉಡುಪಿಯ ಶ್ರೀಕೃಷ್ಣ ಅಂದರೆ ಮಧ್ವರಿಗೆ ಒಲಿದವ. ನಾರಾಯಣ ಅಂತೇಳಿದರೆ ಭಾರತೀ ರಮಣ ಮುಖ್ಯ ಪ್ರಾಣನಿಗೆ ಒಲಿದವ ಅಂತ ಹಾಗೆ ಹೇಳೋದು. ಯಾರಿಗೆ? ಶ್ರೀಮನ್ನಾರಾಯಣನಿಗೆ. ಆದರೆ ಉಡುಪಿಯಲ್ಲಿ ಇರುವುದು ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣನೇ. ಸೊ ಮುಖ್ಯ ಪ್ರಾಣನಾದರೂ ನಮಗೆ ಶ್ರೀಕೃಷ್ಣನನ್ನು ಸ್ಥಾಪಿಸಿದ್ಯಾರು? ಮಧ್ವರಲ್ಲ. ಸೊ ಮಧ್ವರು ನಮಗೆ ಭಾಳ ಹತ್ತಿರ ಆದ ಕಾರಣ ರುಕ್ಮಿಣಿ ಸತ್ಯಭಾಮ ಸಹಿತ ಮಧ್ವಪತಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಆ ರೀತಿ ಹೇಳೋದು, ಅಥವಾ ಶ್ರೀಮನ್ನಾರಾಯಣ ಅಂತ ಹೇಳೋದು. ಸೊ ಹೀಗೆ ಇವತ್ತಿನ ಶ್ಲೋಕ ಈಗ ಮಾಡಿರುವಂಥ ಶ್ಲೋಕ ಯಾವುದಿದು? ತಥೋ ಹಿ ಸಾ ಚ ರುಕ್ಮಿಣಿ. ಆದ್ದರಿಂದ ತತಃ ಸತ್ಯಭಾಮೆ ಮತ್ತು ರುಕ್ಮಿಣಿ ಮತ್ತು ಸಾ ಚ ರುಕ್ಮಿಣಿ. ಸಾ ಅಂದರೆ ಸತ್ಯಭಾಮ, ಚ ಅಂದರೆ ಮತ್ತು ರುಕ್ಮಿಣಿ. ಸಾ ಚ ರುಕ್ಮಿಣಿ, ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ಬರೂ ಜನಾರ್ದನನಾದ ಶ್ರೀಕೃಷ್ಣನಿಗೆ ಜನಾರ್ದನಸ್ಯ ಸದಾ ಅವಿಯೋಗಿನಿಯಾದ ಹರೇಹೇ ಸದಾ ಅವಿಯೋಗಿನಿ. ಶ್ರೀಮನ್ನಾರಾಯಣನಿಗೆ ಲಕ್ಷ್ಮೀದೇವಿ ರಮಾದೇವಿ ಹೇಗೆ ಸದಾ ಅವಿಯೋಗಿನಿ ಅಂತೇಳಿದರೆ ನಾರಾಯಣನನ್ನು ಬಿಟ್ಟು ಇರುವುದೇ ಇಲ್ಲ ಅವಳು. ಯಾರು? ಲಕ್ಷ್ಮಿ. ಆದ್ದರಿಂದ ಹೇಳ್ತಾರೆ ಏನಂತ ಹೇಳಿದ್ರೆ, ಲಕ್ಷ್ಮಿಗೆ ಏನಾದರೂ ನೀವು ಸ್ತುತಿ ಮಾಡಿ ನೀವು ನಾರಾಯಣನ ಹೆಸರು ಹೇಳದಿದ್ದರೆ ಲಕ್ಷ್ಮಿಗೆ ಸಿಟ್ಟೇ ಬರ್ತದೆ. ನೀವೇನು ಸ್ತುತಿ ಮಾಡಿದಾಗೇ ಆಗೋದಿಲ್ಲ ಅಂತೇಳಿದರೆ ಅದಕ್ಕಿಂತ ನೀವು ಸ್ತುತಿ ಮಾಡೋದೇ ಬೇಡ. ಯಾರನ್ನಾದರೂ ಸ್ತುತಿ ಮಾಡಿ ಅವರಿಗೆ ಸಿಟ್ಟು ಬರೆಸೋದು ಅಂತ ಉಂಟಾ? ಸೊ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ, ಇಡೀ ಇದರಲ್ಲಿ ಎಲ್ಲಿಯಾದರೂ ಉಂಟ ನಾರಾಯಣನ ಹೆಸರು? ಆದ್ದರಿಂದ ಹೇಳಲಿಕ್ಕೆ ಹೋಗಬೇಡಿ. ಲಾಸ್ಟಿಗೆ ಇಲ್ಲಿದ್ದರೆ ಹೇಳಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಒಂದು ದೇವಿಯಿಂದ ಸೇರಿಸಿಬಿಟ್ಟು ದೇವಿ ಅಂತ ಹೇಳಿದರೆ ಲಕ್ಷ್ಮೀ ದೇವಿ ಅಂತ ಹೇಳ್ಕೊಂಡು ಅಂತೇಳಿದರೆ ಅಲ್ಲಿ ಸಹ ಪೂರ್ತಿಯಾಗಿ ಹೆಸರು ಬರುವುದಿಲ್ಲ. ಎಲ್ಲಿಯೇ ಇರಲಿ ಅಂದರೆ ಒಂದು ಲಕ್ಷ್ಮೀ ದೇವಿಯನ್ನು ಸ್ತುತಿ ಮಾಡುವಾಗ ನಾರಾಯಣನ ಹೆಸರು ಬರಲೇಬೇಕು. ರಮಾಪತಿ ಲಕ್ಷ್ಮೀಪತಿ ಅಂತ ಆ ರೀತಿಯಾದರೂ ಬರಬೇಕು. ಸೊ ಬರಲೇಬೇಕು ಅನ್ನುವಂಥದ್ದು. ಆದ್ದರಿಂದ ಸ್ತೋತ್ರ ಎಲ್ಲ ಮಾಡುವಾಗ ನೆನಪಿಟ್ಕೊಳ್ಳಿ, ನಾನು ಲಕ್ಷ್ಮೀ ಸ್ತೋತ್ರ ಮಾಡ್ತೇನೆ ಅಂತ ನಮಸ್ತೆಸ್ತು ಮಹಾಮಾಯ ಅಂತ ಹೇಳಿಕೊಂಡು ಅಷ್ಟಕ್ಕೆ ಬಿಡಬೇಡಿ.
ಆಮೇಲಿಂದ ಸರಸಿಜ ನಿಲಯೇ ಸರೋಜಾಸ್ತೆ ಧವಲತಮಾಂ ಶೋಗಂಧಮಾಲೆ ಶೋಭೆ ಭಗವತಿ ಹರಿವಲ್ಲಭೆ. ಭಗವತಿ ಹರಿವಲ್ಲಭೆ ಶ್ರೀಮನ್ನಾರಾಯಣನ ಹೆಂಡತಿ ಭಗವತಿ ಹರಿವಲ್ಲಭೆ ಅಂತ ಹೇಳಿದರೆ ಅಲ್ಲಿಗೆ ಸಮಾಧಾನ ಆಯಿತು ಲಕ್ಷ್ಮಿಗೆ. ನನ್ನ ಗಂಡನ ಹೆಸರು ಬಂತು, ತೊಂದರೆ ಇಲ್ಲ. ಸೊ ಆದ್ದರಿಂದ ನೀವು ನಮಸ್ತೇಸ್ತು ಮಹಾಮಾಯೆ ಹೇಳಿದರೆ ಅದರ ಒಟ್ಟಿಗೆ ಇದು ಹೇಳಲೇಬೇಕು. ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತಮಾಂ ಶುಗಗಂಧಮಾಲೆ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿ ಕರಿ ಪ್ರಸೀದ ಮಹ್ಯಂ ಅಂತ. ಸೊ ಆದ್ದರಿಂದ ಹೀಗೆ ಈ ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ಬರೂ ಕೂಡ ಜನಾರ್ದನನಾದ ಶ್ರೀಕೃಷ್ಣನಿಗೆ ಸದಾ ಅವಿಯೋಗಿನಿಯಾದ ಮಹಾಲಕ್ಷ್ಮಿದ್ದೇ ಎರಡು ರೂಪಗಳು. ಆದ್ದರಿಂದ ಅವರು ಶ್ರೀಕೃಷ್ಣನ 8 ಜನ ಪತ್ನಿಯರಲ್ಲಿ ಪ್ರಿಯಾಸು ಅಂತ ಹೇಳಿದರೆ ಎಲ್ಲ ಹೆಂಡತಿಯರಲ್ಲಿ ಇವರಿಬ್ಬರು ಪ್ರಿಯೇ ತೇ ಅಧಿಕಂ, ಇವರಿಬ್ಬರು ಅಧಿಕವಾಗಿ ಹೆಚ್ಚಿಗೆ ಪ್ರೀತಿ ಪಾತ್ರರು. ಯಾರಂದರೆ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀಕೃಷ್ಣ ಅಂತ. ಸೊ ಆ ರೀತಿ ರುಕ್ಮಿಣಿ ಸತ್ಯಭಾಮ ಸಹಿತ ಮಧ್ವಪತಿ ಶ್ರೀಕೃಷ್ಣ ಅಂತ. ಸೊ ಮಧ್ವರನ್ನು ಬಿಡುವುದೇ ಇಲ್ಲ, ನಾವು ಯಾವಾಗಲೂ ಬಿಡಲೇಬಾರದು ಅಂತೇಳಿದರೆ ಹರಿವಾಯುಗಳು ಅಂತ. ಸೊ ಹರಿವಾಯುಗಳು ಅಂತ ಹೇಳಿದ್ರೆ ಏನು? ಹರಿದ್ದ ಹೆಸರು ಹೇಳಿದ ಕೂಡಲೇ ವಾಯುದ್ದ ಹೆಸರು ಹೇಳೋದು, ವಾಯುದ್ದ ಹೆಸರು ಹೇಳಿದ ಕೂಡಲೇ ಹರಿದ್ದ ಹೆಸರು ಹೇಳೋದು. ಆದ್ದರಿಂದ ಸೊ ಏನಂತೇಳಿದರೆ ಅವರಿಬ್ಬರ ಸಂಬಂಧ, ಹರಿವಾಯುಗಳ ಸಂಬಂಧ ಕೂಡ ಹೇಗೆ ಮಹಾಲಕ್ಷ್ಮಿ ಮತ್ತು ನಾರಾಯಣರ ಸಂಬಂಧವೋ ಹಾಗೆ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣರ ಸಂಬಂಧ. ಆದ್ದರಿಂದ ನಾವು ಶ್ರೀಕೃಷ್ಣನ ಹೆಸರು ಹೇಳುವಾಗ ರುಕ್ಮಿಣಿ ಸತ್ಯಭಾಮೆಯರ ಗಂಡ ಮಧ್ವಪತಿ, ಮಧ್ವರಿಗೆ ಒಲಿದ ಶ್ರೀಕೃಷ್ಣ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಅದು. ಸೊ ಹೀಗೆ ರುಕ್ಮಿಣಿ ಸತ್ಯಭಾಮೆಯರಿಬ್ಬರೂ ಕೂಡ ಹೀಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳೇ. ಆದ್ದರಿಂದ ಅವರಿಬ್ಬರಲ್ಲಿಯೂ ಸವತಿ ಮಾತ್ಸರ್ಯಾದಿಗಳ ಪ್ರಸಕ್ತಿ ಸರ್ವಥಾ ಇಲ್ಲ. ಸವತಿ ಅಂದರೆ ರುಕ್ಮಿಣಿಯನ್ನು ನೋಡಿದ ಕೂಡಲೇ ಸತ್ಯಭಾಮೆಗೆ ಏನಾದರೂ ಆಗದೇ ಇರುವಂಥದ್ದೋ ಅಥವಾ ಸತ್ಯಭಾಮೆ ನೋಡಿದ ರುಕ್ಮಿಣಿಗೆ ಆಗದೇ ಇರುವಂಥದ್ದೋ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಆದರೂ ಕೆಲವೊಮ್ಮೆ ಈಗ ನಾವೆಲ್ಲ ಸೀರಿಯಲಲ್ಲೆಲ್ಲ ನೋಡುವಾಗ ಕೆಲವೊಮ್ಮೆ ನಮಗೆ ಏನು ತೋರಿಸಿದ್ದಾರೆ ಅಂತೇಳಿದರೆ ರಮಾನಂದ ಸಾಗರ ಕೂಡ ಕೆಲವು ಸಲ ತೋರಿಸಿದ್ದಾರೆ. ಸತ್ಯಭಾಮೆ ಒಂದು ಸಲ ಇದು ಕಾಣ್ತದೆ, ಯಾವುದೋ ಒಂದು ಇದಾಗ್ತಾ ಇದೆ, ಒಂದು ತುಲಾಭಾರವ ಏನೋ ಆಗ್ತಾ ಇದೆ. ಸತ್ಯಭಾಮೆ ಪಾರಿಜಾತ ತಂದದ್ದೊಂದು ಅಂದರೆ ರುಕ್ಮಿಣಿ, ಹೌದು, ಪಾರಿಜಾತ ತಂದದ್ದು ಅಲ್ಲಿ ಯಾರು ದೇವೇಂದ್ರನ ಹೆಂಡತಿ ಶಚೀದೇವಿ ಪಾರಿಜಾತ ಪುಷ್ಪ ಮುಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡುದು ಅಂತೇಳಿದರೆ ಈ ಸತ್ಯಭಾಮೆ ಹೋದ ಕೂಡಲೇ ಬಂದವರಿಗೆ ಫಸ್ಟಿಗೆ ಕೊಡಬೇಕು ಹೂ, ಆಮೇಲೆ ಮನೆಯವಳು ಮುಡ್ಕೊಳ್ಳೋದು. ಇದು ತಾನು ಮನೆಯವಳು ಮುಡ್ಕೊಂಡು ಬಂದವರಿಗೆ ಕೊಡೋದೇ ಇಲ್ಲ ಅಂದರೆ ಪಾರಿಜಾತ ನನ್ನ ಹತ್ರ ಮಾತ್ರ ಇರೋದು, ನಿನ್ನ ಹತ್ರ ಇಲ್ಲ ಅಂತ ಹೇಳಿದ ಹಾಗೆ. ಅದಕ್ಕೆ ಸತ್ಯಭಾಮೆ ಹೇಳಿದ್ಲು ಆ ಪಾರಿಜಾತ ಏನೋದು ಮರ, ಆ ಮರವನ್ನೇ ಹಿಡ್ಕೊಂಡು ಹೋಗಿಬಿಡುವ ಅಂತ ಹಿಡ್ಕೊಂಡು ಬಂದದ್ದು ಅದು. ಆಮೇಲೆ ನೀವೆಂತ ಹೇಳೋದು, ನಂತರ ಒಂದು ತುಲಾಭಾರ ಎಲ್ಲೋ ಆಗ್ತಿತ್ತು ನೋಡಿ ಅಂತೇಳಿ ಸತ್ಯಭಾಮೆ ಎಲ್ಲ ತನ್ನ ಆಭರಣಗಳನ್ನು ಒಂದೊಂದೇ ಇಡುವುದು. ಒಂದೊಂದು ಒಂದು ಆಭರಣ ಇಡುವಾಗಲೂ ಎಣಿಸ್ಕೋತಾಳೆ ಈಗ ಅದು ಸರಿಯಾಗಿ ಬಿಡ್ತದೆ ಅಂತ ಕೃಷ್ಣನಿಗೆ ಅಂತ. ಮತ್ತೆ ನೋಡಿದ್ರು ಎಲ್ಲ ಆಭರಣ ಇಟ್ಟರೂ ತಕ್ಕಡಿ ಏನಂತೇಳಿದರೆ ಸಮ ಆಗೋದೇ ಇಲ್ಲ. ಆಮೇಲಿಂದ ಅವಳಿಗೆ ತಲೆ ಬಿಸಿಯಾಗಿ ಆವಾಗ ರುಕ್ಮಿಣಿ ಮೆಲ್ಲ ಹೋಗಿ ಹೇಳ್ತಾಳೆ, ಒಂದು ದಳ ತುಳಸಿ ಇಟ್ಟು ಬಿಡು ಅಂತ. ಒಂದು ದಳ ತುಳಸಿ ಇಟ್ಟು ಕೂಡಲೇ ಕರೆಕ್ಟಾಗಿ ಬಿಡಬೇಕಾ ಅಂತೇಳಿದರೆ ತುಳಸಿ ಇಲ್ಲದ ಪೂಜೆ ಹರಿವಲ್ಲ ಅಂತೇಳ್ತಾರೆ. ತುಳಸಿಗೆ ಅಷ್ಟು ಸಹ ಪ್ರಾಧಾನ್ಯತೆ ಅಂತೇಳಿದರೆ ಸತ್ಯಭಾಮೆ ಎಲ್ಲ ಆಭರಣಗಳನ್ನು ಇಟ್ಟರೂ ಆಭರಣಗಳಿಗೆ ಬೆಲೆನೇ ಇಲ್ಲ. ಭಗವಂತನಿಗೆ ಆಭರಣಗಳು ಬೇಕಾ? ಎಲ್ಲವೂ ಇದೆ ಭಗವಂತನಿಗೆ. ಸತ್ಯಭಾಮೆಯೇ ಆಭರಣ, ರುಕ್ಮಿಣಿಯ ಆಭರಣ. ಯಾಕಂದರೆ ಅವರಿಬ್ಬರು ಮಹಾಲಕ್ಷ್ಮಿಯ ರೂಪಗಳು. ಆದರೆ ಭಗವಂತನಿಗೆ ಏನು ಬೇಕಂತ ಹೇಳಿದ್ರೆ ಒಂದು ಭಕ್ತಿಯಿಂದ ತುಳಸಿ ಇಡಿ ಅಂತ. ಸೊ ಅಲ್ಲಿ ಸತ್ಯಭಾಮೆಗೆ ಭಕ್ತಿ ಕಡಿಮೆಯಾಗಿದೆಯೋ ಎನ್ನುವಂಥದ್ದೆಲ್ಲ ಕೆಲವೆಲ್ಲ ಲೋಕ ವಿಡಂಬನೆ, ಲೋಕವನ್ನು ಅನುಕರಣೆ ಮಾಡುವಂಥದ್ದೆಲ್ಲ ಇದ್ದಿರಬಹುದು. ಸೊ ಅಲ್ಲಿಗೆ ಏನಾಯಿತು, ರುಕ್ಮಿಣಿ ಸತ್ಯಭಾಮೆಯರಲ್ಲಿ ಸವತಿ ಮಾತ್ಸರ್ಯಾದಿಗಳ ಪ್ರಸಕ್ತಿ ಇಲ್ಲ. ಆದರೂ ಪಾರಿಜಾತ ಪುಷ್ಪದಲ್ಲಿ ಪ್ರಸಂಗದಲ್ಲಿ ವರ್ತಿಸಿದ್ದು ಲೋಕ ವಿಡಂಬನೆ ಮತ್ತು ಅಸುರ ಮೋಹನಕ್ಕೆಂದು ಮಾತ್ರ. ಅದರಲ್ಲಿಯೂ ಕೂಡ
ಪಾರಿಜಾತ ವೃಕ್ಷದ ಹೆಸರು ಬರುವಾಗ ರುಕ್ಮಿಣಿಯಲ್ಲಿ ಆ ಪ್ರಸಂಗದಲ್ಲಿ ಇಲ್ಲ. ಆ ಪ್ರಸಂಗದಲ್ಲಿರೋದು ಶಚಿದೇವಿ, ದೇವೇಂದ್ರನ ಹೆಂಡತಿ. ಸೊ ಅವಳ ಮೇಲೆ ಸ್ವಲ್ಪ ಇದಾಗಿಬಿಟ್ಟು ಸತ್ಯಭಾಮೆಗೆ ಇವಳು ಭಾರಿ ಒಂದು ಪಾರಿಜಾತ ಮುಡ್ಕೊಂಡು ಏನು ಆ ಕಡೆಯಿಂದ ಈ ಕಡೆಯಿಂದ ಓಡಾಡೋದು ಇವಳು ಅಂತೇಳಿದರೆ ನನ್ನ ಕಣ್ಣು ಮಿಟುಕಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತೇಳಿ ಈ ಪಾರಿಜಾತ ವೃಕ್ಷವನ್ನೇ ತಗೊಂಡೋಗಿ ಬಿಟ್ಟರೆ ನಾಳೆ ಇವಳು ಏನು ಮುಡ್ಕೊಳ್ತಾರೆ ನೋಡುವ ಅಂತ ಆ ಥರ ಆದದ್ದು ಅಂತ ಓದಿದ್ದು. ಹಾಗೆ ಅಲ್ವಾ ಮಧ್ವ ಇದರಲ್ಲಿ ಓದಿದ್ದು. ಸೊ ಹರಿಯ ರಾಮ ಪರಶುರಾಮ ರೂಪಗಳು ಯಜ್ಞ ವೃಷಭ ರೂಪಗಳು ಸಾಕ್ಷಾತ್ ರೂಪಗಳೇ ಆದರೂ ಪರಸ್ಪರ ಸ್ಪರ್ಧಿಸಿದಂತೆ ನಟಿಸಿದ ಪ್ರಸಂಗದಂತೆ ಇದು ಎಂದು ತಿಳಿಯಬೇಕು ಅಂತೇಳಿದರೆ ರಾಮ ಮತ್ತು ಪರಶುರಾಮ ಅವ್ರ ಮಧ್ಯದಲ್ಲಿ ಯುದ್ಧ ಮಾಡಿದಾಗೆ ಏನಂತೇಳಿದರೆ ಯುದ್ಧ ಮಾಡಿದಾಗೆ ಆ ದಶರಥ ಹೆದರಿಕೊಂಡು ಏನೆಲ್ಲ ಕಾಲು ಹಿಡಿದಿದ್ದಾನೆ ಹೋಗಿ ಪರಶುರಾಮ, ಅಯ್ಯೋ ಅಂತೇಳಿದರೆ ಪರಶುರಾಮ ದೇವರೇ ನನ್ನ ರಾಮ ಏನು ತಪ್ಪು ಮಾಡಿದ್ದಾನೆ ಅಂದರೆ ಇನ್ನೂ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾನಷ್ಟೇ. ಆ ವಿಶ್ವಾಮಿತ್ರರು ಕರ್ಕೊಂಡು ಹೋದರು, ಹೋಗಿ ಅಲ್ಲಿ ಮದುವೆನೇ ಮಾಡಿಸಿಬಿಟ್ರು. ಈಗ ನಾವು ಮಗ ಮತ್ತು ಸೊಸೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ರಾಮನೊಟ್ಟಿಗೆ ಯುದ್ಧ, ನಿಮಗೆ ಬೇರೆ ಯಾರು ಸಿಗಲಿಲ್ಲ ಯುದ್ಧ ಮಾಡಲಿಕ್ಕೆ, ನೀವೆಲ್ಲ ಕ್ಷತ್ರಿಯರನ್ನು ಕೊಂದು ಬಿಟ್ಟಿದ್ದೀರಿ, ನನ್ನ ರಾಮನನ್ನು ಮುಟ್ಟುವುದು ಬೇಡ ನೀವು ಅಂತ. ಅದಕ್ಕೆ ಅವನು ಕೂಡ ಏನು ಈ ಪರಶುರಾಮ ನೋಡಿ ಅವನು ಬಿಡಲಿಲ್ಲ. ಅವನು ಹೇಳ್ತಾನೆ, ದಶರಥ ನಿಮಗೆ 4 ಗಂಡು ಮಕ್ಕಳಿದ್ದಾರಲ್ಲ, ಈ 3 ಜನ ಗಂಡು ಮಕ್ಕಳೊಟ್ಟಿಗೆ ನಾನು ಯುದ್ಧ ಮಾಡೋದಿಲ್ಲ, ನಾನು ರಾಮನೊಟ್ಟಿಗೆ ಮಾತ್ರ ಮಾಡೋದು. ದಶರಥನಿಗೆ ಹಾರ್ಟ್ ಫೇಲ್ ಆಗಿ ಶುರುವಾಯಿತು. ಅಯ್ಯೋ ರಾಮ ನನಗೆ ಅತ್ಯಂತ ಪ್ರೀತಿಯ ಮಗ, ಅವನೊಟ್ಟಿಗೆ ಯುದ್ಧ ಮಾಡೋದು ಬೇಡ ನೀವು ಅಂತ ಎಷ್ಟು ಕೇಳಿದ್ರು ಬಿಡ್ತಾನವ ಅಂತೇಳಿದರೆ ಆ ದಶರಥನಿಗೆ ಗೊತ್ತೇ ಇಲ್ಲ ಈ ರಾಮ ಬೇರೆ ಅಲ್ಲ ಪರಶುರಾಮ ಬೇರೆ ಅಲ್ಲ ಅಂತ. ಮತ್ತೆ ಪರಶುರಾಮ ಸರಿ ಅಂತ ಯುದ್ಧ ಶುರುವಾಯಿತು. ಪರಶುರಾಮ ತನ್ನ ಕೈಯಲ್ಲಿರುವಂಥ ಶಾರ್ಂಗ ಧನುಸ್ಸನ್ನು ತೆಗೆದು ಶ್ರೀರಾಮನಿಗೆ ಕೊಡ್ತಾನೆ. ಎಲ್ರಿಗೂ ಆಶ್ಚರ್ಯ, ಅರೇ ಭಗವಂತ ತನ್ನ ಧನುಸ್ಸನ್ನು ಶ್ರೀರಾಮನಿಗೆ ಯಾಕೆ ಕೊಟ್ಟ? ಮತ್ತೆ ಗೊತ್ತಾಯಿತು, ಅವನೇ ಇವನು, ಸೋ ಅಯಂ ಇತಿ ಅಂತ. ಅವನೇ ಇವನು, ಪರಶುರಾಮನೇ ಶ್ರೀರಾಮ, ಶ್ರೀರಾಮನೇ ಪರಶುರಾಮ ಅಂತ. ಹಾಗೆ ಅವರು ಪರಸ್ಪರ ಸ್ಪರ್ಧೆ ಮಾಡಿದ ಹಾಗೆ, ಯುದ್ಧ ಮಾಡಿದ ಹಾಗೆ ಎಲ್ಲ ಬರ್ತದಲ್ಲ ಪ್ರಸಂಗಗಳು. ಸೊ ಅದೇ ರೀತಿ ಈ ರುಕ್ಮಿಣಿ ಸತ್ಯಭಾಮೆಯರದ್ದೆಲ್ಲ ಕೆಲವು ಪ್ರಸಂಗಗಳು ಬರಬಹುದು ಅಂತೇಳಿದರೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ. ಅದೆಲ್ಲ ಏನು ಅಂತೇಳಿದರೆ ಲೋಕವನ್ನು ಅನುಕರಿಸುವುದಕ್ಕಾಗಿ ಅಂತೇಳಿದರೆ ಯಥಾ ಲೋಕ ಯಥಾ ಕಾಲ ಅಂತೇಳಿದರೆ ಈ ಲೋಕದಲ್ಲಿ ನಡೀತಾ ಇದೆಯಲ್ಲ, 2 ಹೆಂಡತಿಯರಿದ್ದರೆ ಅವರು ಸಮಾಧಾನದಲ್ಲಿರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆ ಲೋಕವನ್ನು ಅನುಕರಿಸುತ್ತಾ ಕೆಲವೊಮ್ಮೆ ಏನಾದರೂ ನಡೆದಿರ್ಬೋದು. ಆದರೆ ಅವರ ಒಳಗಿಂದ ಹೃದಯ ಅನ್ನುವಂಥದ್ದು ಇಬ್ಬರದು ಲಕ್ಷ್ಮೀದೇವಿಯ ಆದ ಕಾರಣ ಶುದ್ಧ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 219 ಆಯಿತು. 220ನೇ ಶ್ಲೋಕ ಹೇಳಿದರೆ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ. 220ನೇ ಶ್ಲೋಕ. ಜಾಂಬವತಿಯು ಶ್ರೀಹರಿಯಿಂದ ಮೊದಲು ಷಣ್ಮುಖನಾದ ಸ್ಕಂದನೇ ಆದ, ಈಗ ಸಾಂಬ ಅಂತ ಹೆಸರಿನ ಬ್ರಹ್ಮನ ಆವೇಶದಿಂದ ಕೂಡಿದ ಮಗನಂದು ಹೊಂದಿದಳು. ಅವಾಪ ಸಾಂಬ ನಾಮಕಂ ಸುತಂಚ ರೋಹಿಣಿ ಹರೇಹೇ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ. ಯಾರಿಗೆ ಈಗ ಮಗು ಹುಟ್ಟಿದ್ದು? ಅವಾಪ ಸಾಂಬ ನಾಮಕಂ ಸುತಂಚ ರೋಹಿಣಿ. ರೋಹಿಣಿ ಅಂತೇಳಿದ ಕೂಡಲೇ ನಮಗೆ ನೆನಪು ಬರೋದು ಬಲರಾಮನ ತಾಯಿ ರೋಹಿಣಿ ಅಂತ. ಈ ಜಾಂಬವತಿಯನ್ನು ಎಲ್ಲರೂ ಜಾಂಬವತಿ ಅಂತ ಕರೆದು ನಮಗೆ ಜಾಂಬವತಿಯೇ ರೋಹಿಣಿ ಅಂತ ನೆನಪೇ ಆಗೋದಿಲ್ಲ. ಸೊ ಅದಕ್ಕೆ ಮಧ್ವರು ಏನು ಮಾಡಿದ್ದಾರೆ, ನಿಮಗೆ ನೆನಪು ಬರಬೇಕಂತೇಳಿ ರೋಹಿಣಿ ಅಂತ ಹೇಳಿದರು, ಜಾಂಬವತಿ ಅಂತ ಹೇಳಲಿಲ್ಲ. ನಾನು ಜಾಂಬವತಿ ಎಲ್ಲಿ ಉಂಟು ಹುಡುಕುದು, ಈ ಶ್ಲೋಕದಲ್ಲಿ ಜಾಂಬವತಿ ಎಲ್ಲಿ ಉಂಟು? ಸಾಂಬ ಅಂದರೆ ಜಾಂಬವತಿ ಮಗ ಎಲ್ಲಿ ಉಂಟು ನೋಡಿದರೆ ರೋಹಿಣಿ ಅಂತಿದೆ ಅಂತೇಳಿದರೆ ಅವಳ ಹೆಸರು ರೋಹಿಣಿ, ಜಾಂಬವತಿ ಅಲ್ಲ ಅಂತ. ಜಾಂಬವತಿ ಅಂದರೆ ದಶರಥನ ಮಗ ದಾಶರಥಿ ಅಂತ ಹೇಳಿದಾಗೆ ಜಾಂಬವಂತನ ಮಗಳು ಜಾಂಬವತಿ. ಆದರೆ ಹೆಸರಿಟ್ಟಿದ್ದಾನಲ್ಲವ ರೋಹಿಣಿ ಅಂತ. ಸೊ ಅವಾಪ ಸಾಂಬ ನಾಮಕಂ, ಈ ರೋಹಿಣಿಗೆ ಹರೇಹೇ ಶ್ರೀಕೃಷ್ಣ ಪರಮಾತ್ಮನಿಂದ, ಸೊ ಶ್ರೀಕೃಷ್ಣನಿಂದ ಮುದ್ದಿನ ಮಡದಿ ಜಾಂಬವತಿ ಅಂದರೆ ರೋಹಿಣಿ. ಯಾಕೆ ರೋಹಿಣಿದ್ದು ಸತ್ಯಭಾಮೆದ್ದು ಹೇಳಲಿಲ್ಲ ಅಂತ ಹೇಳಿದರೆ, ಫಸ್ಟಿಗೆ ಮದುವೆದಲ್ಲಿ ಜಾಂಬವತಿಯನ್ನು, ರುಕ್ಮಿಣಿ ಮದುವೆ ಆದಮೇಲೆ ರುಕ್ಮಿಣಿಗೆ ಪ್ರದ್ಯುಮ್ನ ಹುಟ್ಟಿ ಆಯಿತು,
ನೆಕ್ಸ್ಟ್ ಮದುವೆದದ್ದು ಯಾರನ್ನು? ಜಾಂಬವತಿ ಅಲ್ಲ. ಸೊ ಜಾಂಬವತಿಯ ನಂತರ ಅಲ್ಲಿಂದ ಜಾಂಬವತಿಯನ್ನು ಕರ್ಕೊಂಡು ಇಲ್ಲಿ ಬಂದ ಮೇಲೆ ಮತ್ತೆ ಮದುವೆ ಆದದ್ದು ಸತ್ಯಭಾಮೆಯನ್ನು. ಅದಕ್ಕೋಸ್ಕರ ಜಾಂಬವತಿಗೆ ಫಸ್ಟು ಮಗುವಾಯಿತು. ಸೊ ಹರೇಹೇ ರೋಹಿಣಿ ಹರೇಹೇ ರೋಹಿಣಿಯು ಶ್ರೀಕೃಷ್ಣನಿಂದ ಹರೇಹೇ ಅವಾಪ ಪಡೆದಳು. ಅವಾಪ ಸಾಂಬ ನಾಮಕಂ ಸುತಂ. ಸುತಂ ಅಂದರೆ ಗಂಡು ಮಗು ಹುಟ್ಟಿತು. ಹೆಸರು ಏನಿಟ್ಟಿದ್ದಾಳೆ? ಸಾಂಬ ಅಂತ. ಸೊ ಜಾಂಬವತಿ ಜಾಂಬವಂತ ಅಲ್ವಾ? ಅವನ ಹೆಸರು ಎಂಥದ್ದು? ಜಾಂಬವಂತ. ಸೊ ಜಾಂಬವತಿ. ಸೊ ಜಾಂಬವತಿ. ಸೊ ಎಲ್ಲ ಅಂಬ ಬರ್ತದೆ. ಸೊ ಮಗುವಿಗೂ ಸಾಂಬ ಅಂತ ಹೆಸರಿಟ್ಲು. ಸೊ ಸಾಂಬ ನಾಮಕಂ. ಸಾಂಬ ಅವಾಪ ಸಾಂಬ ನಾಮಕಂ ಸುತಂ. ಸೊ ಮಗು ಹುಟ್ಟಿದೆ, ಸಾಂಬ ಅಂತ ಹೆಸರಿಟ್ಟಿದ್ದಾಳೆ. ಈ ಮಗು ಸಾಂಬ ಚತುರ್ಮುಖಾಂಶ ಸಂಯುತಂ. ಚತುರ್ಮುಖ ಬ್ರಹ್ಮನ ಅಂಶದಿಂದ ಹುಟ್ಟಿದ್ದಾನೆ. ಆವೇಶ ಅಂಶ ಅಂತೇಳಿದರೆ ಯಾವುದು ಎಷ್ಟು ಜನರ ಅಂಶ, ಎಷ್ಟು ದೇವತೆಗಳ ಅಂಶ ಇದೆಯೋ ಅಷ್ಟು ಜಾಸ್ತಿ ಪವರ್ಫುಲ್ ಅಂತ, ಭಾರಿ ತೇಜಸ್ಸಿರುವವನು. ಸೊ ಚತುರ್ಮುಖ ಬ್ರಹ್ಮದೇವರ ಯಾವುದು ಅಂಶ. ಕುಮಾರಂ ಏವ ಷಣ್ಮುಖಂ. ಕುಮಾರ ಅಂತೇಳಿದರೆ ಸುಬ್ರಹ್ಮಣ್ಯನಿಗೂ ಕುಮಾರ ಅಂತ ಹೆಸರು ಉಂಟು. ಆದರೆ ಇಲ್ಲಿ ಕುಮಾರ ಅಂದರೆ ಸನತ್ ಕುಮಾರ. ಸೊ ಸನತ್ ಕುಮಾರ ಅಂತೇಳಿದ್ರು ಭಗವಂತ ವಿಷ್ಣುವಿನ ಅಂಶ ಇರುವವರೇ. ಸನತ್ ಕುಮಾರ ಅಂದರೆ ಯಾರು ಅಂತೇಳಿದರೆ ಜಯ ವಿಜಯರಿಗೆ ಶಾಪ ಕೊಟ್ಟ ಆ ಬ್ರಾಹ್ಮಣ ಇವರು ಯಾರು? ಈ 4 ಜನದರವರು ಸನಂದ, ಸನತ್ ಕುಮಾರ. ಹಾಗೆ ಈ ಸನತ್ ಕುಮಾರಮೇವ ಅಂದರೆ ಸನತ್ ಕುಮಾರ. ಸೊ ಸನತ್ ಕುಮಾರನ ಅಂಶನೂ ಉಂಟು. ಷಣ್ಮುಖನೇ ಹುಟ್ಟಿದ್ದು ಸಾಂಬನಾಗಿ. ಹಿಂದೆ ಷಣ್ಮುಖನೇ ಹುಟ್ಟಿದ್ದಾನೆ ಸಾಂಬನಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 220ನೇ ಶ್ಲೋಕ ಜಾಂಬವತಿ ಅಂದರೆ ರೋಹಿಣಿಯ ಮಗ ಶ್ರೀಕೃಷ್ಣನಿಂದ, ಸಾಂಬ ಚತುರ್ಮುಖ ಬ್ರಹ್ಮದೇವರನ ಅಂಶ, ಸನತ್ ಕುಮಾರನ ಅಂಶ, ಆಮೇಲೆ ಷಣ್ಮುಖನೇ ಹುಟ್ಟಿದ್ದು ಸಾಂಬನಾಗಿ ಅಂತೇಳಿಬಿಟ್ಟು ಜಾಂಬವತಿಯು ಶ್ರೀಕೃಷ್ಣನಿಂದ ಸಾಂಬನೆಂಬ ಪುತ್ರನನ್ನು ಪಡೆದಳು. ಅವನು ಸನತ್ಕುಮಾರ ರೂಪದ ಷಣ್ಮುಖನ ಅವತಾರ, ಚತುರ್ಮುಖನ ಅಂಶವನ್ನು ಹೊಂದಿದ್ದ. ಸೊ ಹೀಗೆ ಜಾಂಬವತಿಗೆ ಮಗುವಾಯಿತು ಅಂತ. ನೆಕ್ಸ್ಟ್ ಶ್ಲೋಕವೇಲಾರೆ? ಪ್ರಶಾಸತಿ ಪ್ರಭೋ ಜಗಜ್ಜನಾರ್ದನೇಖಿಲಂ ಅಗಣ್ಯ ಸದ್ಗುಣಾರ್ಣವೇ ಕದಾಚಿದಾಯ ದ್ವಿಜಃ. 221ನೇ ಶ್ಲೋಕ. ಹಿಂದೆ ಹೇಳಿದ ಪ್ರಕಾರ ಅಪರಿಮಿತಗಳಾದ ನಿರ್ದಿಷ್ಟಗಳಾದ ಗುಣಗಳಿಂದ ಸಮುದ್ರದಂತಿರುವ ಸರ್ವ ಸಮರ್ಥನಾದ ಶ್ರೀಕೃಷ್ಣನು ಎಲ್ಲಾ ಜಗತ್ತನ್ನು ರಕ್ಷಿಸುತ್ತಿರಲು ಒಂದಾನೊಂದು ದಿನ ಒಬ್ಬ ಬ್ರಾಹ್ಮಣನು ಬಂದನಂತೆ. ಇತಿ ಪ್ರಶಾಸತಿ ಪ್ರಭೌ ಜಗಜ್ಜನಾರ್ದನೇಖಿಲಂ ಅಗಣ್ಯ ಸದ್ಗುಣಾರ್ಣವೇ ಕದಾಚಿತ್ ಆಯಯೌ ದ್ವಿಜಃ. ಆ ಸಾಂಬ ಅಂತ ಹೆಸರು ಬಂತು, ನಿಮ್ಗಾಗ್ಬೋದು ಅದೆಂಥದ್ದು ರೀ ಸಾಂಬ ಅಂತ ಹೆಸರು. ಸರಿ, ಆಮೇಲೆ ಜಾಂಬವತಿ ಸರಿ, ಆದರೂ ಸಹ ಎಂಥದ್ದು ಅವ್ರಿಗೆ ಮಗನಿಗೆ ಸಾಂಬ ಅಂತ ಯಾಕೆ ಇಡಬೇಕಂತ ಹೇಳಿದರೆ ಅಂಬ ಅಂತ. ಅಂಬ ಅಂತ ಹೇಳಿದರೆ ಫಸ್ಟ್ ನೆನಪು ಬರುವುದು ಪಾರ್ವತಿದ್ದು. ಪಾರ್ವತಿಗೆ 2 ಮಕ್ಕಳು, ಒಂದು ಗಣಪತಿ, ಇನ್ನೊಂದು ಸುಬ್ರಹ್ಮಣ್ಯ, ಷಣ್ಮುಖ. ಸೊ ಷಣ್ಮುಖನೇ ಇಲ್ಲಿ ಹುಟ್ಟಿದ್ದಾನೆ, ಯಾವಾಗ? ಜಾಂಬವತಿಗೆ ಮಗನಾಗಿ. ಸೊ ಷಣ್ಮುಖನೇ ಇಲ್ಲಿ ಹುಟ್ಟಿದ್ದಾನೆ ಅಂತೇಳಿದರೆ ಅಂಬ ಅಂತೇಳಿದರೆ ಯಾರು? ಯಾರು? ಪಾರ್ವತಿ. ಸೊ ಪಾರ್ವತಿ ಒಂದು ಅಮ್ಮ. ಸೊ ಆಮೇಲೆ ಷಣ್ಮುಖ, ಇಲ್ಲಿ ಷಣ್ಮುಖನಿಗೆ ಹುಟ್ಟಿ ಇಲ್ಲಿ ಜಾಂಬವತಿ ಅಮ್ಮ ಅಲ್ವಾ? ಸೊ ಹಾಗೆ ಅಮ್ಮ ಅಂತೇಳುವಾಗ ಷಣ್ಮುಖನೇ ಹುಟ್ಟಿದ ಕೂಡಲೇ ಅಮ್ಮ ಅಂತೇಳಿದರೆ ಇಲ್ಲಿ ಜಾಂಬವತಿ, ಅಲ್ಲಿ ಪಾರ್ವತಿ ಅಂತ. ಅಂಬ ಅಂದರೆ 2 ಜನ ಅಮ್ಮ ಇದ್ದ ಹಾಗೆ. ಈ ರೀತಿ ಅಂಬಾಳನ್ನು ಅಂತೇಳಿದರೆ ಗಣಪತಿಯ ಜೊತೆಗೆ ಅಂಬಾಳನ್ನು ಒಟ್ಟಿಗೆ ಪಡೆದಿರುವ ಷಣ್ಮುಖನ ಅವತಾರ. ಆದ್ದರಿಂದ ಅಂಬ ಅಂತ. ಸೊ ಅಂಬ ಅಂದರೆ ಪಾರ್ವತಿ. ಅದು ಪಾರ್ವತಿದ್ದು ಯಾಕೆ ಬಂತು ಹೆಸರು ಇಲ್ಲಿ ಅಂತ ಹೇಳಿದರೆ ಆ ಷಣ್ಮುಖನ
ಯಾವುದು ಷಣ್ಮುಖನೇ ಇಲ್ಲಿ ಹುಟ್ಟಿದ್ದು ಸಾಂಬನಾಗಿ. ಆದ್ದರಿಂದ ಇವನಿಗೆ ಅಂಬ ತಾಯಿ ಅಂತ ಹೇಳಿದರೆ, ಷಣ್ಮುಖನಿಗೆ ಪಾರ್ವತಿ, ಇಲ್ಲಿ ಸಾಂಬನಿಗೆ ಜಾಂಬವತಿ ಅಂತ ಈ ರೀತಿಯಲ್ಲಿ ಸ ಅಂಬ ಅಂತ ಹೇಳ್ತಾ ಇದ್ದಾರೆ. ಆಮೇಲಿಂದ ಇತಿ ಪ್ರಶಾಸತಿ ಪ್ರಭುವು, ಹೀಗೆ ಈಗ ಶ್ರೀಕೃಷ್ಣನ ದರ್ಬಾರ್ನಲ್ಲಿ ಯಾರನ್ನ ಸತ್ರಾಜಿತನ ಅಪವಾದವನ್ನು ಏನು ಆ ಹೊರೆಯನ್ನು ಇಳಿಸಿದ್ದಾಯಿತು, ಇಡೀ ಪ್ರಪಂಚಕ್ಕೆ ಸಾರಿದ್ದಾಯಿತು. ಶ್ರೀಕೃಷ್ಣ ಇಂಥ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವವನಲ್ಲ ಅಂತ, ಅಂದರೆ ಯಾವುದು ಕಡಿಮೆ ಆಗಿದ್ದೇ ಇಲ್ಲ ಶ್ರೀಕೃಷ್ಣನಿಗೆ ಅಂತೇಳಿದರೆ ಸಾರ್ವಭೌಮ ಮಹಾನುಭಾವ, ಎಂದರೋ ಮಹಾನುಭಾವರು ಅಂತ ತ್ಯಾಗರಾಜರು ಹೇಳ್ತಾರೆ ಶ್ರೀರಾಮಚಂದ್ರನಿಗೆ. ಅಂದರೆ ಎಂದರೋ ಮಹಾನುಭಾವರು ಅಂತ ಹೇಳಿದರೆ ಶ್ರೀರಾಮಚಂದ್ರ ಭಗವಂತ ಎಷ್ಟು ದೊಡ್ಡ ಮಹಾನುಭಾವ ಅಂತ. ಹಾಗೆ ಶ್ರೀಕೃಷ್ಣ ಕೂಡ ಶ್ರೀರಾಮ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ, ಅದೇ ಮಹಾನುಭಾವ ಶ್ರೀಕೃಷ್ಣ ಕೂಡ. ಆದ್ದರಿಂದ ಸತ್ರಾಜಿತನಿಗೂ ಇಡೀ ಪ್ರಪಂಚಕ್ಕೂ ಹೇಳಿ ಆಯಿತು ಅಂತೇಳಿದರೆ, ಈ ಅಪವಾದ ಎಲ್ಲ ಹೊರಿಸಬೇಡಿ ನನಗೆ, ಅಂದರೆ ಈ ಅಪವಾದಗಳಿಂದ ನಾನು ಬಹಳ ಮೇಲಿದ್ದೇನೆ ಅಂತ ಶ್ರೀಕೃಷ್ಣ ತೋರಿಸಿಕೊಟ್ಟಾಯಿತು. ಹಾಗೆ ಒಂದು ಅಪವಾದ ಹಾಕಿದ್ದಕ್ಕೆ ಆ ಕಡೆ ಜಾಂಬವತಿ ಹೆಂಡತಿಯಾಗಿ ಬಂದಳು, ಈ ಕಡೆಯಿಂದ ಸತ್ಯಭಾಮ ಹೆಂಡತಿಯಾಗಿ ಬಂದಳು. ಅಂದರೆ ಈ ಸಮಂತಕಮಣಿ ಎರಡೆರಡು ಹೆಂಡತಿಯರನ್ನು ತಂದುಕೊಡ್ತು. ಸೊ ಆ ರೀತಿಯಲ್ಲಿ ಹೀಗೆ ದ್ವಾರಕಾ ನಗರಿಯಲ್ಲಿ ಶ್ರೀಕೃಷ್ಣನ ದರ್ಬಾರು ನಡೀತಾ ಇತ್ತು. ಜಗತ್ತು ಜನಾರ್ದನೆ, ಈ ಜಗತ್ತೇ ಅಂತ ಹೇಳಿದರೆ ಖಾಲಿ ದ್ವಾರಕಾ ನಗರ ಮಾತ್ರ ಅಲ್ಲ, ಈ ಭಗವಂತ ಶ್ರೀಕೃಷ್ಣ ಅಂದರೆ ಭಗವಂತ 14 ಲೋಕಗಳಿಗೂ ಒಡೆಯ. ಕಾಣುವುದು ಮಾತ್ರ ನಮಗೆ ದ್ವಾರಕಾ ನಗರಿಗೆ ರಾಜ ಅಂತ, ಅಷ್ಟೇ ಅಲ್ಲ 14 ಲೋಕಗಳಿಗೂ ಅವನೇ. ಯಾರು? ಜನಾರ್ದನ ಅವನು. ಅಖಿಲಂ ಜಗತ್, ಜಗತ್ ಜನಾರ್ದನೆ ಅಖಿಲಂ, ಅಖಿಲಂ ಜಗತ್ ಅಂತ. ಜಗತ್ತು ಈ ಕಡೆಯಿಂದ ಉಂಟು, ಅಖಿಲಂ ಆ ಕಡೆಯಿಂದ ಉಂಟು. ಅಂದರೆ ಇಡೀ 14 ಲೋಕಗಳಿಗೂ ಇಡೀ ಪ್ರಪಂಚಕ್ಕೂ ಯಾರಂದರೆ ದೊರೆ, ಯಾರಂದರೆ ಶ್ರೀಕೃಷ್ಣ. ಅಂತ ಶ್ರೀಕೃಷ್ಣ ಪ್ರಭುವಿನ ಅಗಣ್ಯ ಸದ್ಗುಣಾರ್ಣವೇ. ನಮಗೆ ಏನು ಕಾಣ್ತದೆ? ಇವರೆಲ್ಲ ಸಣ್ಣ ಸಣ್ಣ ಮನುಷ್ಯರು, ಅಜ್ಞರು ಅಂತೇಳಿದರೆ ತಿಳಿಯದವರು, ಮೂಢಬುದ್ಧಿಗಳು ಅಂತ ಏನು ಹೇಳ್ತಾರೆ. ಶ್ರೀಕೃಷ್ಣ ಮಣಿ ಕದ್ದ ಅಂದರೆ ತನ್ನ ತಮ್ಮನನ್ನು ಕೊಂದ ಅಂದರೆ ಅವರಿಗೆ ಶ್ರೀಕೃಷ್ಣ ಅಂದರೆ ಏನಾದರೂ ಗೊತ್ತುಂಟ? ಶ್ರೀಕೃಷ್ಣ ಏನಂತ ಹೇಳ್ತಾರೆ ಮಧ್ವರು? ಅಗಣ್ಯ ಸದ್ಗುಣಾರ್ಣವೇ ಅಂತೇಳಿದರೆ ಎಲ್ಲ ಸದ್ಗುಣಗಳು ಎಲ್ಲಿವೆ ಅಂತೇಳಿದರೆ ಸದ್ಗುಣಗಳೆಲ್ಲ ಸಮುದ್ರದಂತೆ ರಾಶಿ ರಾಶಿಯಾಗಿ ಬಿದ್ದಿವೆ ಭಗವಂತನಲ್ಲಿ ಅಂತೇಳಿದರೆ. ಎಲ್ಲ ಗುಣಗಳು ಒಂದೇ ದಿಕ್ಕಿನಲ್ಲಿ ಸಿಗುವುದು ಎಲ್ಲಿ ಅಂತೇಳಿದರೆ ಅದು ಭಗವಂತನಲ್ಲಿ. ಅಂಥ ಭಗವಂತನಿಗೆ ಅಷ್ಟೆಲ್ಲ ಗುಣಗಳು ಇದ್ದರೂ ಒಂದಾದರೂ ದೋಷ ಉಂಟಾ ಅಂತೇಳಿದರೆ ಒಂದು ಕೂಡ ದೋಷ ಇಲ್ಲದ ಅಂಥ ಭಗವಂತ. ಅಂಥ ಭಗವಂತನೇ ಈ ದ್ವಾರಕಾವಾಸಿಗಳಿಗೆ ರಾಜನಾಗಿ ಸಿಕ್ಕಿದ್ದಾನೆ. ಅಹೋ ಭಾಗ್ಯ ಅವರದು. ಸೊ ಅವನು ಪ್ರಶಾಸತಿ, ರಾಜ್ಯಾಡಳಿತ ಮಾಡ್ತಾ ಇದ್ದಾನಲ್ಲಿ ಜನರಿಗೆ. ಎಂಥ ಒಂದು ಸೌಭಾಗ್ಯ ಅವರಿಗೆ, ಆ ದ್ವಾರಕಾ ನಗರ ವಾಸಿಗಳಿಗೆ. ಕದಾಚಿತ್ ಆಯೆಯೋ ದ್ವಿಜ, ಹೀಗೆ ಇರುತ್ತಿರಲು ಒಂದು ದಿವಸ ಒಬ್ಬ ಬ್ರಾಹ್ಮಣ ಬಂದ. ಕದಾಚಿತ್ ಒಂದು ದಿವಸ, ಯಾವತ್ತೋ ಒಂದು ದಿವಸ. ಕದಾಚಿತ್ ಆಯಯೌ, ಕದಾಚಿತ್ ಆಯಯೌ, ಅದು ತಾ ಇದ್ದದ್ದು ದಾ ಆಗ್ತದೆ, ಜಸ್ತ್ವ ಸಂತಿ ಅಂತ ಹೆಸರದಕ್ಕೆ. ಆಯಯೌ ಅಂದರೆ ಯಯೌ ಅಂದರೆ ಹೋದ ಅಂತ, ಆಯಯೌ ಅಂದರೆ ಬಂದ ಅಂತ. ಸೊ ಆಯಯೌ ದ್ವಿಜಃ, ದ್ವಿಜಃ ಅಂತೇಳಿದ್ರೆ ಬ್ರಾಹ್ಮಣ. ದ್ವಿಜಃ ಅಂತೇಳಿದ್ರೆ ಇನ್ನೊಂದು ಅರ್ಥ ಇದೆ, ಏನಂತೇಳಿದರೆ 2 ಸಲ ಹುಟ್ಟುವುದು ಅಂತ. ಈ ಬ್ರಾಹ್ಮಣನಿಗೆ 2 ಸಲ ಹುಟ್ಟುದು ಅಂತ ದ್ವಿಜಃ ಅಂದರೆ 2 ಸಲ ಹುಟ್ಟುದು ಅಂದರೆ ಏನು? ಒಂದು ಸಲ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುದು, ಇನ್ನೊಂದು ದಿವಸ ಉಪನಯನ ಮುಸುಕು ಹಾಕ್ತಾರೆ ನೋಡಿ, ಮುಸುಕು ಹಾಕಿದ ಮೇಲೆ ಅವನಿಗೆ ಅದು ಪುನರ್ಜನ್ಮ, ಇನ್ನೊಂದು ಜನ್ಮ ಅಂತ. ಸೊ ಜನ್ಮನ ಜಾಯತೆ ಜಂತು ಅಂತ ಅಂತೇಳಿದರೆ ಜನ್ಮದಲ್ಲಿ ಅವನೇನು ಬ್ರಾಹ್ಮಣನಾಗಿ ಹುಟ್ಟಿದ್ದು ಅಂತ ಏನಿಲ್ಲ. ಬ್ರಾಹ್ಮಣನ ಮಗನಾಗಿ ಹುಟ್ಟಿದ ಕೂಡಲೇ ಅವನಿಗೇನು ಬ್ರಾಹ್ಮಣ ಅಂತ ಹೇಳಬೇಕಂತಿಲ್ಲ. ಅವನಿಗೆ ಬ್ರಾಹ್ಮಣ ಅಂತ ಯಾವಾಗ ಹೇಳಬೇಕಂತ ಹೇಳಿದ್ರೆ ಉಪನಯನ ಮಾಡಿ ಅವನು ಪ್ರತಿದಿನ ಬಿಡದೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ, ಒಂದು 10 ಗಾಯತ್ರಿ ಆದರೂ ಬಿಡದೆ ಮಾಡ್ತಾನೆ ಅಂತ ಹೇಳಿದರೆ ಆಗ ಮಾತ್ರ ಅವನಿಗೆ ಬ್ರಾಹ್ಮಣ ಅಂತ ಹೇಳಬೇಕು. ಇಲ್ಲದೆ ಬ್ರಾಹ್ಮಣ ಅಂತ ಹೇಳಬಾರ್ದು ಅಂತ ಹೇಳಿದರೆ ಬ್ರಾಹ್ಮಣ ಕುಲಕ್ಕೆ ಕಳಂಕ ಅಂತ ಸಂಧ್ಯಾ ವಂದನೆ ಮಾಡದಿರುವರು. ಸೊ ಹಾಗೆ ಕದಾಚಿತ್ ಒಂದು ದಿವಸ ಆಯಯೌ ದ್ವಿಜಃ, ಒಂದು ದಿವಸ ಒಬ್ಬ ಬ್ರಾಹ್ಮಣ ಅವನ ಕೃಷ್ಣನ ದರ್ಬಾರಿನಲ್ಲಿ ಬಂದ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ
ಇತಿ ಪ್ರಶಾಸತಿ. ಅನಂತ ಸದ್ಗುಣ ಸಮುದ್ರನಾದ, ಅನಂತ ಸದ್ಗುಣಗಳೇ ರಾಶಿ ರಾಶಿಯಾಗಿ ಸಮುದ್ರದಂತೆ ಬಿದ್ದಿರುವಂಥ ಭಗವಂತನಲ್ಲಿ ಅಗಣ್ಯ, ಅಗಣ್ಯ ಅಂತ ಹೇಳಿದ್ರೆ ಗಣನೆ ಅಂತ ಹೇಳಿದ್ರೆ ಲೆಕ್ಕ ಮಾಡೋದು, ಅಗಣ್ಯ ಅಂತ ಹೇಳಿದ್ರೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇರದಷ್ಟು ಸದ್ಗುಣಾರ್ಣವೇ, ಒಳ್ಳೆ ಗುಣಗಳು ಮಾತ್ರ. ಹಾಗಾದರೆ ಬಾಕಿ ಯಾವುದು? ಕೆಟ್ಟ ಗುಣ. ಆ ಕೆಟ್ಟ ಗುಣದ್ದೇನು ಸಂಗತಿ ಅಂದರೆ ಅದು ಇಲ್ಲವೇ ಇಲ್ಲ ಇಲ್ಲಿ, ಅದು ಆಬ್ಸೆಂಟ್. ಸೊ ಅಗಣ್ಯ ಸದ್ಗುಣಾರ್ಣವೇ, ಸದ್ಗುಣ ಅರ್ಣವೇ. ಅರ್ಣವೇ ಅಂದರೆ ಸಮುದ್ರ, ಆ ಭಗವಂತನೇ ಒಂದು ಸಮುದ್ರ. ಆ ಭಗವಂತ ಅನ್ನುವಂಥ ಸಮುದ್ರದಲ್ಲಿ ಎಲ್ಲ ಗುಣಗಳು ತುಂಬಿವೆ, ಒಂದೇ ಒಂದು ದೋಷ ಇಲ್ಲ. ಅಂಥ ಭಗವಂತ ಅವನ ಅನಂತ ಸದ್ಗುಣ ಸಮುದ್ರನಾದ ಜನಾರ್ದನನಾದ ಅಖಿಲಂ ಜಗತ್ ಪ್ರಭು ಅಂದರೆ 14 ಲೋಕಗಳ ಇಡೀ ಜಗತ್ತಿಗೆ ಪ್ರಭುವಾಗಿರುವಂಥ ಶ್ರೀಕೃಷ್ಣನ ದರ್ಬಾರಿನಲ್ಲಿ ಒಂದು ದಿನ ಅಂದರೆ ಕದಾಚಿತ್ ಪ್ರಶಾಸತಿ ಅಂದರೆ ರಾಜ್ಯಾಡಳಿತ ಮಾಡ್ತಾ ಇರುವಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದ. ಆಯಯೌ ದ್ವಿಜಃ. ದ್ವಿಜಃ ಅಂದರೆ 2 ಸಲ ಹುಟ್ಟಿದ ಬ್ರಾಹ್ಮಣ, ಪ್ರತಿದಿನ ಸಂಧ್ಯಾವಂದನೆ ಮಾಡುವಂತಹ ಒಳ್ಳೆ ಆಚಾರವಂತ ಬ್ರಾಹ್ಮಣ. ಸೊ ನೋಡಿದ ಕೂಡಲೇ ಗೊತ್ತಾಗ್ತದೆ ಆಚಾರವಂತ ಇವ ಅಂತ. ಸೊ ಆ ರೀತಿಯಲ್ಲಿ ಆ ಬ್ರಾಹ್ಮಣ ಒಬ್ಬ ಬಂದಿದ್ದಾನೆ ಅಂತ ಹೇಳಿದರೆ, ಬ್ರಾಹ್ಮಣ ಬಂದಿದ್ದಾನೆ ಕೃಷ್ಣನ ದರ್ಬಾರಿನಲ್ಲಿ ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ, ಯಾವನೋ ಒಬ್ಬ ದೂತ ಬಂದಿದ್ದಾನೆ, ಯಾವುದೋ ಒಬ್ಬ ರಾಜನ ಸಂದೇಶ ಇಟ್ಕೊಂಡು ಬಂದಿದ್ದಾನೆ. ನಮಗೆ ನೆನಪಾಗೋದು ಏನಪ್ಪ, ಜರಾಸಂಧ ಕೂಡ ಪುನಃ ಏನಾದರೂ ಕಳಿಸಿದ್ನಾ ಸಂದೇಶ, ಅಥವಾ ಈ ಸಾಲು ರಾಜ ಕಳಿಸಿದ್ನಾ, ಅಥವಾ ಅವ ರುಕ್ಮಿ ಅವನು ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾನೆ, ಅವನೇನು ತಪಸ್ಸು, ಅವನು ಏನು ಸಂದೇಶ ಕಳಿಸುವಂಥದ್ದಿಲ್ಲ. ಸೊ ಯಾರು ಸಂದೇಶ ಕಳಿಸಿದ್ದಾರಂತ ಗೊತ್ತಿಲ್ಲ, ಅಂತೂ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ. ಅಲ್ಲಿಗೆ ಎಷ್ಟಾಯಿತು ಶ್ಲೋಕ? 221 ಶ್ಲೋಕ ಆಯಿತು. ಎಷ್ಟನೇ ಇವತ್ತು ಮೂರು ಶ್ಲೋಕಗಳಾಯಿತು. ಸೊ 4ನೇ ಶ್ಲೋಕ ಮಾಡಿಬಿಡುವ ಎಲ್ಲರೇ. ಜನಾರ್ದನಸ್ಸ ನಾಮತೋ ರಮೇಶಪಾದ ಸಂಶ್ರಯಃ ಸಮಾನಿತಶ್ಚ ವಿಷ್ಣುನಾ ಪ್ರಣಮ್ಯ ವಾಕ್ಯಮಬ್ರವೀತ್. 222ನೇ ಶ್ಲೋಕ. ಆ ಬ್ರಾಹ್ಮಣನು ಹೆಸರಿನಿಂದ ಜನಾರ್ದನನು, ಶ್ರೀಕೃಷ್ಣನ ಪಾದವೇ ಮುಖ್ಯಾಶ್ರಯವಾಗಿ ಉಳ್ಳವನು, ಅಂದರೆ ಸಾಕ್ಷಾತ್ ಹರಿಭಕ್ತನು. ಆದರೆ ಔಪಚಾರದಿಂದ ಅವನು ದೈತ್ಯ ಭಕ್ತನು. ಶ್ರೀಕೃಷ್ಣನಿಂದ ಬಹುಮಾನಿಸಲ್ಪಟ್ಟ ಆ ಬ್ರಾಹ್ಮಣನು ನಮಸ್ಕರಿಸಿ ಈ ಕೆಳಗಿನ ವಾಕ್ಯವನ್ನು ಹೇಳುತ್ತಾನೆ. ಜನಾರ್ದನಸ್ಸ ನಾಮತೋ ರಮೇಶ ಪಾದ ಸಂಶ್ರಯಃ ಸಮಾನಿತಶ್ಚ ವಿಷ್ಣುನಾ ಪ್ರಣಮ್ಯ ವಾಕ್ಯಮಬ್ರವೀತ್. ಬ್ರಾಹ್ಮಣ ಶ್ರೀಕೃಷ್ಣನ ದರ್ಬಾರಿನಲ್ಲಿ ಬಂದಿದ್ದಾನೆ ಅಂತ ಹೇಳಿದರೆ ಏನು ಮಾಡ್ತಾನಂತ ನಮಗೆ ಗೊತ್ತೇ ಉಂಟು. ಶ್ರೀಕೃಷ್ಣ ತನ್ನ ಸಿಂಹಾಸನವನ್ನು ಬ್ರಾಹ್ಮಣನಿಗೆ ಕೊಟ್ಟು ಬಿಡ್ತಾನೆ. ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಕಾಲು ತೊಳೆದು ಕರ್ಕೊಂಡೋಗಿ ತನ್ನ ಸಿಂಹಾಸನದಲ್ಲಿ ಕೂತ್ಕೊಂಡು ತಾನು ಕೈಕಟ್ಟಿ ನಿಲ್ತಾನೆ ಶ್ರೀಕೃಷ್ಣ. ಅಂಥ ಭಗವಂತ, ಎಲ್ಲಿ ಭಗವಂತನ ಏನು ಆ ಗುಣಗಳು, ಆ ಭಗವಂತನ ಮಹಿಮೆಗಳು, ಅಂಥ ಭಗವಂತ ಬ್ರಾಹ್ಮಣ ಬಂದ ಕೂಡಲೇ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಷ್ಟು ಗೌರವ ಕೊಡ್ತಾನೆ. ಸೊ ಅಂತಹ ಬ್ರಾಹ್ಮಣ ಬಂದಿದ್ದಾನೆ. ಹೆಸರು ಏನಂತ ಹೇಳಿದರೆ ಅವನ ಹೆಸರು ಕೂಡ ಜನಾರ್ದನ. ಅರೆ ಇವನು ಜನಾರ್ದನ, ಅವನು ಜನಾರ್ದನ, ಅವನದು ಹೆಸರು ಮಾತ್ರ ಜನಾರ್ದನ ಅಂತೇಳಿದರೆ ಹೆಸರು ಜನಾರ್ದನ. ಇವನು ಯಾರೆಲ್ಲ ಜ್ಞಾನಿಗಳಿದ್ದಾರೋ ಮೋಕ್ಷ ಯೋಗ್ಯರು ಅವರಿಗೆ ಸಂಸಾರದ ಬಂಧನದಿಂದ ಬಿಡುಗಡೆಗೊಳಿಸಿ ಮೋಕ್ಷವನ್ನು ಕೊಡುವಂಥ ಜನಾರ್ದನ ಶ್ರೀಕೃಷ್ಣ. ಇನ್ನೊಬ್ಬ ಅವನು ಬ್ರಾಹ್ಮಣ, ಹೆಸರು ಜನಾರ್ದನ. ಸೊ ಜನಾರ್ದನಸ್ಸ ನಾಮತೋ, ಹೆಸರು ಜನಾರ್ದನ ಅಂತೇಳಿ ಬಂದು ರಮೇಶ ಪಾದ ಸಂಶ್ರಯ, ಕೃಷ್ಣನ ಉಪಚಾರ ಎಲ್ಲ ಆದ ಕೂಡಲೇ ಬ್ರಾಹ್ಮಣನು ಕೂಡ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾನೆ. ರಮೇಶ ಅಂತೇಳಿದರೆ ರಮಾಪತಿ, ರುಕ್ಮಿಣಿ ಸತ್ಯಭಾಮೆಯರ ಗಂಡ ಶ್ರೀಕೃಷ್ಣ ರಮೇಶ. ಪಾದ ಅಂತೇಳಿದರೆ ಶ್ರೀಕೃಷ್ಣನ ಪಾದ, ಸಂಶ್ರಯ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾನೆ, ಆಶ್ರಯ ಹೊಂದಿದ್ದಾನೆ. ಭಗವಂತ ನೀನೇ ಗತಿ ಅಂತ ಹೇಳಿಬಿಟ್ಟು ಸಮಾನಿತಶ್ಚ ವಿಷ್ಣುನ, ಸಮಾನಿತಶ್ಚ ಮಾನಿತ, ಮಾನ ಅಂತೇಳಿದರೆ ಸಮ್ಮಾನ, ಮಾನ ಅಂದರೆ ಸಮ್ಮಾನ ಅಂತೇಳಿ ಗೌರವಪೂರ್ವಕವಾಗಿ ಎಲ್ಲ ಪಾದ್ಯಾದಿಗಳು ಪೂಜೆ ಕಾಲು ತೊಳೆಯುವುದು ಎಲ್ಲ ಮಾಡ್ತಾನೆ ಶ್ರೀಕೃಷ್ಣ ಬ್ರಾಹ್ಮಣ ಬಂದ ಕೂಡಲೇ. ಸೊ ಹಾಗೆ ಎಲ್ಲ ಸಮ್ಮಾನ ಕೊಟ್ಟಿದ್ದಾನೆ ಆ ಬ್ರಾಹ್ಮಣನಿಗೆ. ಸೊ ಮಾನಿತಃ ಅಂದರೆ ಸಮ್ಮಾನಯುಕ್ತನಾದ ಆ ಬ್ರಾಹ್ಮಣ
ಸ ಮಾನಿತಃ ಚ ವಿಷ್ಣುನ ಪ್ರಣಮ್ಯ. ವಿಷ್ಣುವಿಗೆ ಅಂದರೆ ಆ ಬ್ರಾಹ್ಮಣನಿಗೆ ಅವನು ವಿಷ್ಣುವಿಗೆ ಒಂದು ವಾಕ್ಯ ಹೇಳಿದ. ಪ್ರಣಮ್ಯ ನಮಸ್ಕಾರ ಮಾಡಿ ವಾಕ್ಯಂ ಅಬ್ರವೀತ್. ವಾಕ್ಯಂ ಅಂದರೆ ಒಂದು ವಾಕ್ಯವನ್ನು ಅಬ್ರವೀತ್ ಹೇಳಿದ ಅಂದರೆ ದೂತ ಅವನು ಹೇಳಿದ. ಅಲ್ಲಿ ಹೇಳ್ತಾರೆ ವಿಷ್ಣುನ ಅಂತ ಹೇಳಿದರು ಮಧ್ವರು. ವಿಷ್ಣುವಿಗೆ ಒಂದು ಮಾತನ್ನು ಹೇಳಿದ. ಯಾಕೆ ವಿಷ್ಣು ಅಂತ ಮಧ್ವರು ಇಲ್ಲಿ ಹೇಳಿದರು ಅಂತ ಹೇಳಿದರೆ ಆ ಬ್ರಾಹ್ಮಣನಿಗೆ ಗೊತ್ತು ಏನಂತೇಳಿದರೆ ಲೋಕಕ್ಕೆ ಅನುಕರಿಸಲಿಕ್ಕೆ ಶ್ರೀಕೃಷ್ಣ ರಾಜನಾಗಿ ಕೊಂಡರೂ ಇವನೇ ಭಗವಂತ ಅಂತ ಗೊತ್ತಿದೆ. ಆದ್ದರಿಂದ ಹೇಳಿದರು ವಿಷ್ಣುವಿನಿಂದ ಉಪಚರಿಸಲ್ಪಟ್ಟ ಆ ಬ್ರಾಹ್ಮಣ ನಮಸ್ಕಾರ ಮಾಡಿ ಒಂದು ವಾಕ್ಯ ಹೇಳಿದ ಅಂತ. ವಿಷ್ಣುವಿನ ಹೆಸರು ಯಾಕೆ ಹೇಳಿದರು ಅಂತ ಹೇಳಿದರೆ ಆ ಬ್ರಾಹ್ಮಣನಿಗೆ ಗೊತ್ತು ನಾನು ಬಂದದ್ದು ಮಹಾವಿಷ್ಣುವಿನ ದರ್ಬಾರಿಗೆ. ಶ್ರೀಕೃಷ್ಣ ಅಂತೇಳಿದರೆ ಬೇರೆ ಯಾರೂ ಅಲ್ಲ, ಮಹಾವಿಷ್ಣುವೇ ಶ್ರೀಕೃಷ್ಣ ಅಂತ ಆ ಬ್ರಾಹ್ಮಣನಿಗೆ ಗೊತ್ತು. ಅದಕ್ಕೋಸ್ಕರ ಮಧ್ವರು ಅಲ್ಲಿ ವಿಷ್ಣುನ ಅಂತ ಹೇಳಿದರು. ಅಂದರೆ ಮಹಾವಿಷ್ಣುವಿನಿಂದ ಉಪಚರಿಸಲ್ಪಟ್ಟ ಆ ಬ್ರಾಹ್ಮಣ ನಮಸ್ಕರಿಸಿದ ಭಗವಂತ ನೀವು ಮಹಾವಿಷ್ಣು ಅಂತ ನನಗೆ ಗೊತ್ತಿದೆ ಅಂತ ಸ್ತುತಿ ಮಾಡ್ತಾ ಇದ್ದಾನೆ ಬ್ರಾಹ್ಮಣ ಅಂತೇಳಿದರೆ ಅಷ್ಟು ಜ್ಞಾನ ಇರುವಂಥವನು. ಸೊ 222ನೇ ಶ್ಲೋಕ. ಅವನ ಹೆಸರು ಜನಾರ್ದನ. ಅಲ್ಲಿ ಬಂದಿರುವ ದೂತನಾಗಿ ಬಂದಿರುವಂಥ ಬ್ರಾಹ್ಮಣನ ಹೆಸರು ಜನಾರ್ದನ ಅಂತೇಳಿ. ಶ್ರೀಕೃಷ್ಣನ ಪಾದಗಳನ್ನೇ ಆಶ್ರಯಿಸಿದವನು. ರಮೇಶ ಪಾದ ಸಂಶ್ರಯ ಅಂತೇಳಿದರೆ ಪ್ರತಿದಿನ ಭಗವಂತನನ್ನು ನೆನಪು ಮಾಡಿಕೊಂಡು ನಿರಂತರ ಸ್ಮರಣೆ ಮಾಡುವವನು, ನಿರಂತರ ವಿಷ್ಣು ಸಹಸ್ರನಾಮ ಹೇಳುವಂಥ ಭಗವಂತನನ್ನು ಚೆನ್ನಾಗಿ ತಿಳಿದಿರುವಂಥ ಈ ಬ್ರಾಹ್ಮಣ ಕೃಷ್ಣನು ಅವನನ್ನು ಎಲ್ಲ ರೀತಿಯಲ್ಲಿ ಆದರೋಪಚಾರಗಳನ್ನು ಮಾಡಿದ್ದಾನೆ. ಅವನು ಶ್ರೀಕೃಷ್ಣನಿಗೆ ಭಗವಂತ ನೀನೇ ಮಹಾವಿಷ್ಣು ಅನ್ನುವಂಥದ್ದು ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಅವನನ್ನು ಪಾದ ಮುಟ್ಟಿ ಅಂದರೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲಿಂದ ತಾನು ಬಂದ ಕೆಲಸ ಏನಿದೆ ಅದನ್ನು ಶುರು ಮಾಡಿದ. ವಾಕ್ಯಂ ಅಬ್ರವೀತ್ ಅಂದರೆ ಒಂದು ವಾಕ್ಯವನ್ನು ಹೇಳಿದ. ಅಂದರೆ ಅವನು ದೂತ. ಸೊ ದೂತ ಅವನ ಕೆಲಸ ಮಾಡಬೇಕಲ್ಲ, ಭಗವಂತನಿಗೆ ನಮಸ್ಕಾರ ಮಾಡಿ ಎಲ್ಲ ಗೌರವವನ್ನು ಕೊಟ್ಟು ಹೃದಯದಿಂದ ತುಂಬಿ ಬಂದ ಗೌರವವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಾ ಈ ವಾಕ್ಯವನ್ನು ಹೇಳುವಲ್ಲಿಗೆ ಶುರು ಮಾಡಿದ. ಇವತ್ತಿನ ಇದನ್ನು ಎಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅವು ಯಾರ ದೂತ ಆ ಬ್ರಾಹ್ಮಣ, ಯಾರದು ಸಂಗತಿ, ಏನಾಗಲಿಕ್ಕುಂಟು, ಏನು ಮತ್ತೆ ಯುದ್ಧ ಇದೆಯಾ, ಏನಿದೆಯಾ ಅಂತ ಮತ್ತೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.